ಕೃಷ್ಣನನ್ನ ಆರಾಧಿಸುವಂತಹ ಸುದಿನ ಇವತ್ತು. ಕೃಷ್ಣ ಜನ್ಮಾಷ್ಟಮಿ, ಗೋಕುಲಾಷ್ಟಮಿ ನಾಡಿನೆಲ್ಲೆಡೆ ಸಂಭ್ರಮ ಸಡಗರದಿಂದ ಆಚರಿಸಲಾಗ್ತಾ ಇದೆ. ಜಗತ್ತಿನಾದ್ಯಂತ ಕೃಷ್ಣಂ ಒಂದೇ ಜಗದ್ಗುರುಂ ಅಂತ ಎಲ್ಲೆಡೆ ಕೃಷ್ಣನನ್ನ ಹಾಡಿ ಹೊಗಳುತ್ತಾ ಇದ್ದಾರೆ. ನಾವಿವತ್ತು ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ ಇಸ್ಕಾನ್ ಮಂದಿರದಲ್ಲಿದ್ದೇವೆ. ಗಮನಿಸ್ತಾ ಇರಬಹುದು, ಸಹಸ್ರ ಸಂಖ್ಯೆಯಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಸಾಗರೋಪಾದಿಯಲ್ಲಿ ಜನರು ಬರ್ತಿದ್ದಾರೆ. ಹರೇ ಕೃಷ್ಣ ಹರೇ ರಾಮ ಅಂತ ಕೃಷ್ಣನ ನಾಮ ಸ್ಮರಣೆಯನ್ನ ಮಾಡ್ತಾ ಪ್ರತಿಯೊಬ್ಬರು ಕೂಡ ಭಕ್ತಿ ಭಾವದಲ್ಲಿ ಮಿಂದೇಳ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇರಬಹುದು. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಕೂಡ ಇವತ್ತು ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬೆಳಗ್ಗೆಯಿಂದ ಈಗಾಗಲೇ ಮಹಾಮಂಗಳಾರತಿ, ಅಭಿಷೇಕ, ತೋಮಾಲ ಸೇವೆ, ತೊಟ್ಟಿಲು ಸೇವೆ, ಹಾಗೆ ಗೋಪೂಜೆ ಸೇರಿದಂತೆ ವಿವಿಧ ರೀತಿಯ ಪೂಜಾ ಕೈಂಕರ್ಯಗಳನ್ನ ಕೂಡ ನೆರವೇರಿಸಲಾಗ್ತಾ ಇದೆ. ನೀವೀಗ ಗಮನಿಸ್ತಾ ಇರೋದು ಇಸ್ಕಾನ್ ಒಳಭಾಗದಲ್ಲಿರುವಂತಹ ಬಲರಾಮ ಶ್ರೀಕೃಷ್ಣನ ವಿಗ್ರಹಗಳನ್ನ ವಿಶಿಷ್ಟವಾಗಿ ಅಲಂಕಾರ ಕೂಡ ಮಾಡಲಾಗಿದೆ. ಕೇಸರಿ ಹಾಗೂ ತಿಳಿ, ನೀಲಿ ಹಾಗೂ ಹಸಿರು ಬಣ್ಣದಲ್ಲಿ ಕಂಗೊಳಿಸ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಬಲರಾಮ ಹಾಗೂ ಕೃಷ್ಣನ ವಿಗ್ರಹಗಳು ವಿಜೃಂಭಣೆಯಿಂದ ವಿವಿಧ ರೀತಿಯ ಅಲಂಕಾರಗಳನ್ನು ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ರಿ. ಹಾಗೆ ಕಂಪ್ಲೀಟ್ ಆಗಿ ಈ ಕೃಷ್ಣ ಮಂದಿರವನ್ನ ನವಿಲುಗರಿ ಹಾಗೂ ಗರಿಕೆಯಿಂದ ಸಿಂಗರಿಸಲಾಗಿದೆ. ಇನ್ನು ನೀವಿಲ್ಲಿ ನೋಡ್ತಾ ಇರೋದು ಶ್ರೀ ಕೃಷ್ಣನ ರಾಧಾಕೃಷ್ಣ ವಿಗ್ರಹಗಳನ್ನು ನೋಡ್ತಾ ಇದ್ದೀರಿ. ಕೇಸರಿ ಬಣ್ಣದಿಂದ ವಿಗ್ರಹವನ್ನ ಅಲಂಕಾರ ಮಾಡಲಾಗಿದೆ. ಕೃಷ್ಣನ ತಲೆಯ ಭಾಗದಲ್ಲಿ ನೀವು ನವಿಲುಗರಿಯನ್ನ ನೋಡ್ತಾ ಇರಬಹುದು. ಹಿಂಭಾಗದಲ್ಲಿ ಸಂಪೂರ್ಣವಾಗಿ ಹೂವಿನಿಂದ ಅಲಂಕಾರ ಮಾಡಲಾಗಿದೆ. ರಾಧಾಕೃಷ್ಣರನ್ನ ನೋಡೋದೇ ಒಂದು ರೀತಿ ಚಂದ, ಯಾಕಂದ್ರೆ ಒಂದು ರೀತಿ ಕಣ್ಣಿಗೆ ಹಬ್ಬ. ಕೃಷ್ಣನ ಕಾಲಿನಲ್ಲಿ ಗೆಜ್ಜೆ ಕಾಲುಗಳನ್ನ ನೋಡ್ತಾ ಇರಬಹುದು, ಕಾಲ್ಗೆಜ್ಜೆಯನ್ನ ನೋಡ್ತಾ ಇರಬಹುದು. ಮುಂಭಾಗದಲ್ಲಿ ಶಟಾರಿಗಳನ್ನ ಇಡ್ತಿದ್ದಾರೆ. ಹಾಗೆ 108 ಭಕ್ಷ್ಯಗಳನ್ನ ವಿಶೇಷವಾಗಿ ಇವತ್ತು ಇಟ್ಟಿರುವಂಥದ್ದು. ಕೃಷ್ಣ ಅಂತ ಅಂದ ತಕ್ಷಣ ನಮಗೆ ಮಹಾಭಾರತದ ಕೃಷ್ಣನನ್ನ ನಾವು ನೋಡ್ತೀವಿ. ಆದ್ರೆ ಇವತ್ತು ಜನ್ಮಾಷ್ಟಮಿ ಆಗಿರೋದ್ರಿಂದ, ಕೃಷ್ಣ ಇವತ್ತು ಹುಟ್ಟಿದ ದಿನವಾಗಿರೋದ್ರಿಂದ ಬಾಲಕೃಷ್ಣನನ್ನ ನಾವು ಆಚರಿಸುವಂತಹ ಸುದಿನ ಇವತ್ತು. ಹಾಗಾಗಿ ಬಾಲಕೃಷ್ಣ, ತುಂಟ ಕೃಷ್ಣ, ತರಲೆ ಕೃಷ್ಣ, ತಿಂಡಿಪೋತ ಕೃಷ್ಣ. ಸೊ ಕೃಷ್ಣನಿಗೆ ಏನೆಲ್ಲ ಇಷ್ಟಗಳಿರುತ್ತೋ ಆ ರೀತಿ ಖಾದ್ಯಗಳನ್ನೆಲ್ಲ ಕೂಡ ಈಗಾಗಲೇ ಮಾಡಲಾಗಿದೆ. ರಾಧಾ ಕೃಷ್ಣ ವಿಗ್ರಹವನ್ನ ನೋಡಿ ಜನರು ಕಣ್ತುಂಬಿಕೊಳ್ತಾ ಇದ್ದಾರೆ. ಹಾಗೆ ನಿತಾಯ್ ಗೌರಾಂಗೌರ ಇದು ಗಮನಿಸ್ತಾ ಇರುವಂಥದ್ದು, ಇದಕ್ಕೂ ಕೂಡ ವಿಶೇಷವಾಗಿ ಅಲಂಕಾರವನ್ನ ಮಾಡಲಾಗಿರುವಂಥದ್ದು. ಇದು ಕೂಡ ಕೇಸರಿ ಬಣ್ಣದಿಂದಲೇ ಕಂಗೊಳಿಸ್ತಾ ಇರುವಂತಹ ದೃಶ್ಯಗಳು. ರಾಧೆ ರಾಧೆ ಅಂತ ನಾವು ಮಥುರಾ ಈ ಭಾಗದಲ್ಲೆಲ್ಲ ನೋಡ್ತಾ ಇರ್ತೀವಿ. ಆದ್ರೆ ಇಲ್ಲಿ ಪರಂಪರೆಗಳು ಬೇರೆ ಇರೋದ್ರಿಂದಾಗಿ ಹರೇ ಕೃಷ್ಣ ಹರೇ ರಾಮ ಅನ್ನುವಂಥ ನಾಮಸ್ಮರಣೆ, ಜಪ, ಭಜನೆ ಇವತ್ತೆಲ್ಲೆಡೆ ಕೂಡ ಮರಳುತ್ತಾ ಇರುವಂಥದ್ದು. ಇನ್ನು ಸಂಪೂರ್ಣವಾಗಿ ದೇವಾಲಯವನ್ನ ವಿಶಿಷ್ಟವಾಗಿ ಅಲಂಕಾರ ಕೂಡ ಮಾಡಲಾಗಿದೆ. ನೀವಿಲ್ಲಿ ಗಮನಿಸ್ತಾ ಇರಬಹುದು, ವಿವಿಧ ರೀತಿಯ ಹೂವುಗಳನ್ನ ಕೂಡ ಹಾಕಿದ್ದಾರೆ. ಜೊತೆಗೆ ನವಿಲುಗರಿಯಿಂದ ವಿಶೇಷವಾಗಿ ಅಲಂಕಾರವನ್ನು ಮಾಡ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ಕಣ್ತುಂಬಿಕೊಳ್ತಾ ಇರಬಹುದು. ನಾಡಿನ ಕೇವಲ ಕರ್ನಾಟಕ ಮಾತ್ರವಲ್ಲ, ಕರ್ನಾಟಕವನ್ನ ಹೊರತುಪಡಿಸಿ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಇವತ್ತು ರಾಜ್ಯಕ್ಕೆ ಆಗಮಿಸಿ ಕೃಷ್ಣನನ್ನ ಕಣ್ತುಂಬಿಕೊಂಡು ಕೃಷ್ಣನ ಕೃಪೆಗೆ ಪಾತ್ರರಾಗೋದಕ್ಕೆ ಸಾಗರೋಪಾದಿಯಲ್ಲಿ ಜನ ಬಂದಿದ್ದಾರೆ. ಕೈಗಳನ್ನ ಮೇಲೆತ್ತದ್ರ ಮೂಲಕ ಹರೇ ಕೃಷ್ಣ ಹರೇ ರಾಮ ಅಂತ ನಾಮಸ್ಮರಣೆಯಲ್ಲಿ ತಲ್ಲೀನರಾಗಿರುವಂತಹ ದೃಶ್ಯಗಳು. ಇನ್ನು ಇಸ್ಕಾನ್ ಆಡಳಿತ ಮಂಡಳಿ ಕೂಡ ಬರುವಂತ ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರಲಿ ಎನ್ನುವಂಥ ನಿಟ್ಟಿನಲ್ಲಿ ಎಲ್ಲಾ ರೀತಿ ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಂಡಿದ್ದಾರೆ. 3 ಕ್ಯೂಗಳನ್ನ ಕೂಡ ಇಲ್ಲಿ ಮಾಡಲಾಗಿದೆ. ಇನ್ನು ಹೊರಭಾಗದಲ್ಲೂ ಕೂಡ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇರೋದ್ರಿಂದಾಗಿ ಅದನ್ನು ಕೂಡ ಮೇಂಟೈನ್ ಮಾಡ್ತಾ ಇದ್ದಾರೆ. ಇನ್ನು ಬರುವಂತ ಭಕ್ತಾದಿಗಳಿಗೆ ವಿಶೇಷ ಪೂಜೆ ಪುನಸ್ಕಾರಗಳ ನಂತರದಲ್ಲಿ ಪ್ರಸಾದ ವಿನಿಯೋಗ ಕೂಡ ಇವತ್ತು ಆಗ್ತಾ ಇದೆ. ಇನ್ನು 10 ಗಂಟೆಯ ನಂತರದಲ್ಲಿ ಇವತ್ತು ಅಭಿಷೇಕಗಳು ಕೂಡ ನಡೆಯುತ್ತೆ. ಬೆಳಗ್ಗೆ ಈಗಾಗಲೇ ಒಂದು ಸುತ್ತಿನ ಅಭಿಷೇಕ ಆಗಿದೆ. 5:30 ಸುಮಾರಿನಲ್ಲಿ, ಸಂಜೆ 5:30 ಸುಮಾರಿನಲ್ಲಿ 2ನೇ ಅಭಿಷೇಕ ಆಗಿದೆ. ಇನ್ನು ರಾತ್ರಿ 10 ಗಂಟೆಗೆ 3ನೇ ಅಭಿಷೇಕ ನಡೆಯುತ್ತೆ. ಅದಕ್ಕಾಗಿ ಸಕಲ ರೀತಿ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸಾಗರೋಪಾದಿಯಲ್ಲಿ ಭಕ್ತರು ಬಂದು ದೇವರ ದರ್ಶನವನ್ನ ಪಡ್ಕೊಂಡು ಪುನೀತರಾಗ್ತಿದ್ದಾರೆ. ರಾಧಾಕೃಷ್ಣನನ್ನ ಕಣ್ತುಂಬಿಕೊಳ್ತಾ ಇರುವಂತಹ ಜನ ಥ್ರಿಲ್ ಆಗಿದ್ದಾರೆ. ಪ್ರತಿಯೊಬ್ಬರ ಬಾಯಿನಲ್ಲೂ ಬರ್ತಾ ಇರೋದ್ರಿಂದ ಹರೇ ಕೃಷ್ಣ ಹರೇ ರಾಮ ಅನ್ನುವಂತಹ ನಾಮ ಸ್ಮರಣೆ ಅಷ್ಟೇ. ಇಲ್ಲಿ ಬಂದಿರುವಂತಹ ಭಕ್ತಾದಿಗಳನ್ನ ಮಾತನಾಡಿಸೋಣ ಬನ್ನಿ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಇವತ್ತು ಕೃಷ್ಣನ ಜನ್ಮಾಷ್ಟಮಿ, ಎಷ್ಟು ಖುಷಿ ಆಗ್ತಾ ಇದೆ ಇವತ್ತು ಇಸ್ಕಾನ್ಗೆ ಬಂದು ತಾವು ದರ್ಶನ ಪಡ್ತಾ ಇರೋದು. We are so happy to do the Janmashtami. Geeta. ಸೊ ಪ್ರತಿ ವಾರ ಬರ್ತೀರಾ? Yeah. We come every monthly once we'll come to this. ಸೊ ಕೃಷ್ಣ ಅಂದಾಗ ಏನು ನೆನಪಾಗುತ್ತೆ? It's like very close to our heart. ಸೊ ರಾಧಾಕೃಷ್ಣರನ್ನ ಈ ಸಂದರ್ಭದಲ್ಲಿ ಕಣ್ತುಂಬಿಕೊಳ್ತಾ ಇರೋದು ಎಷ್ಟು ಖುಷಿ ಅನ್ಸುತ್ತೆ? It's full of joy and happiness we're enjoying. ಸೊ ಮನೆಯಲ್ಲಿ ಕೂಡ ನೀವು ಕೃಷ್ಣ ಜನ್ಮಾಷ್ಟಮಿ Yeah, we'll do it in the house also. We'll do fasting. We'll pray for God. We'll wait till midnight, 12 o'clock.
to Krishna to be born, and we'll enjoy that. ಕೃಷ್ಣನನ್ನು ಒಲಿಸ್ಕೊಳ್ಬೇಕಂದ್ರೆ ಕೇವಲ ಅವಲಕ್ಕಿ ಕೊಟ್ಟರೆ ಸಾಕು ಪ್ರಸನ್ನರಾಗ್ತಾರೆ. Yeah, that is happy. With full wholeheartedly, whatever you do, we'll take it, accept it. ಸೊ ಫೈನಲ್ ವೀಕ್ಷಕರಿಗೆ Happy Krishna Janmashtami. Thank you. ಒಳ್ಳೆ ದರ್ಶನ ಆಗಲಿ ನಮಗೂ ಕೂಡ. ಸೊ ನೋಡಿದ್ರೆ ಈಗಷ್ಟೇ ಒಬ್ರು ಡಿವೋಟಿ ಕೂಡ ಬಂದಿದ್ರು. ಕೃಷ್ಣನನ್ನು ಒಲಿಸ್ಕೊಳ್ಳೋದು ತುಂಬ ಸುಲಭ. ಕೇವಲ ಭಕ್ತಿ ಭಾವದಿಂದ ನಾವು ಕೃಷ್ಣ ಕೃಷ್ಣ ಅಂತ ಕೇವಲ ಬಾಯಿನಲ್ಲಿ ಹೇಳಿದ್ರೆ ಸಾಕು, ಕೃಷ್ಣ ಪ್ರಸನ್ನ ಆಗ್ತಾನೆ. ಕೇವಲ ಅವಲಕ್ಕಿ ಬೆಲ್ಲವನ್ನು ಸಮರ್ಪಣೆ ಮಾಡಿದ್ರೆ ಸಾಕು, ಕೃಷ್ಣ ನಮಗೆ ಒಲಿತಾನೆ ಅನ್ನುವಂಥ ಮಾತನ್ನು ಹೇಳಿದ್ರು. ಇವತ್ತು ಇಸ್ಕಾನ್ನಲ್ಲಿ ನಾವು ಗಮನಿಸಿದಂತೆ 108 ಭಕ್ಷ್ಯಗಳನ್ನ ವಿಶಿಷ್ಟವಾಗಿ ಇವತ್ತಾಗಲೇ ದೇವರಿಗೆ ನೈವೇದ್ಯ ಸಮರ್ಪಣೆ ಎಲ್ಲವೂ ಕೂಡ ಆಗಿದೆ. ಬರುವಂಥ ಭಕ್ತಾದಿಗಳಿಗೂ ಕೂಡ ಇವತ್ತು ಪ್ರಸಾದ ವಿನಿಯೋಗ ಆಗ್ತಾ ಇದೆ. ಈಗಾಗಲೇ ತೋಮಾಲೆ ಸೇವೆ ಆಗಿರಬಹುದು, ತೂಗುಯ್ಯಾಲೆ ಸೇವೆ ಆಗಿರಬಹುದು, ಗೋ ಸೇವೆ, ಇದೆಲ್ಲವೂ ಕೂಡ ಈಗಾಗಲೇ ನೆರವೇರಿದೆ. ಹಾಗೆ ರಾತ್ರಿ 10 ಗಂಟೆಯ ಸಮಯದಲ್ಲಿ ವಿಶೇಷವಾಗಿ ಅಭಿಷೇಕಗಳನ್ನು ಕೂಡ ಮಾಡಲಾಗುತ್ತೆ. ಅದಕ್ಕೆ ತಯಾರಿಗಳು ಕೂಡ ಆಗ್ತಾ ಇದೆ. ಸಾಲು ಸಾಲು ಸಂಖ್ಯೆಯಲ್ಲಿ ಭಕ್ತರು ಬಂದು ದೇವರ ದರ್ಶನ ಪಡ್ಕೊಳ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ಗಳನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಸ್ಟೇ ಟ್ಯೂನ್.